ಆಗ್ತಾರಷ್ಟೆ. ಎಲ್ಲರನ್ನ ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ. ವಸಂತ ಗುರು ಅಂದ್ರೆ ಅವ ಲೋಕಹಿತವನ್ನು ಬಯಸುವವ ಸದಾ. ಈಗ ಉತ್ತರ ಪ್ರದೇಶದಲ್ಲಿ ಪ್ರಯಾಗರಾಜ್ 38 ಕಿಲೋಮೀಟರ್ ಇದೆ. ಬೆಳಗಿನ ಜಾವ 36ನೇ ದಿವಸ ನಾವು ಪ್ರಯಾಣಿಸ್ತಾ ಇದ್ದೇವೆ. ಈ ರಾಮ್ ನಿಶಾನೆಯನ್ನು ಜೊತೆಗೆ ಬೈಕಿನ ಜೊತೆಗೆ ಮೂಟೆಯನ್ನು ಹೊತ್ತಿದ್ದಾನೆ ಕೇದಾರ್ಲಿಂಗ. ವಿವೇಕಾನಂದ ಅವರು ಗಾಡಿ ಮೇಲಿದ್ದಾರೆ. ಅಲ್ಲಿ ದೂರದಲ್ಲಿ ಅರವಿಂದ ನೂರೂರಿದ್ದಾರೆ. NH30 ರಸ್ತೆಯ ಮಾರ್ಗವಾಗಿ ನಾವು ಹಾಗೆ ಸಾಗ್ತಾ ಇದ್ದೇವೆ. ರಾಮನ ಜನ್ಮಭೂಮಿಯಾದ ಉತ್ತರ ಪ್ರದೇಶಕ್ಕೆ ಅಯೋಧ್ಯಕ್ಕೆ ಪ್ರಯಾಣಿಸುವ ಮಾರ್ಗ ಉತ್ತರಕ್ಕೆ ಪ್ರಯಾಣಿಸುತ್ತೇವೆ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನರಳುವ ಧ್ವನಿ ಅವನ ಕಿವಿಗೆ ಬಿದ್ದು ಹಾಕಿ ಒಂದು ತುತ್ತು ಅನ್ನ ಆಕೆಯ ಬಾಯಿಯೊಳಗಿಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ, ದೇವರಿಸ್ತಾನೆ. ಇವಾಗ ಬೆಳಗಿನ ಜಾವ ಹೊಡೆದು ಜನ ಹೊಡೆದಿದ್ರು, ಮೈ ತುಂಬ ರಕ್ತ ಹರಿತಿತ್ತು, ಮತ್ತೆ ಹರಿದಿತ್ತು. ಮಧ್ಯಪ್ರದೇಶವನ್ನು ದಾಟಿ ಉತ್ತರ ಪ್ರದೇಶವನ್ನು ಪಾದಯಾತ್ರೆಯನ್ನು ನಡೆಸ್ತಾ ಇದ್ದೀವಿ.